Hey guys, welcome back to our YouTube channel. We are back with another video. That is ಇವತ್ತು ಬಿರಿಯಾನೀಸ್ ನ ಟ್ರೈ ಮಾಡಕ್ ಹೋಗ್ತಾ ಇದೀವಿ. ಒಂದು 5 to 6 ರೆಸ್ಟೋರೆಂಟ್ ಇಂದ ಬಿರಿಯಾನಿ ತರಿಸಿದೀವಿ. ಸೊ ಒಂದೊಂದು ಬಿರಿಯಾನಿನೂ ಯಾವ ತರ ಇರುತ್ತೆ ಟೇಸ್ಟ್ ಅನ್ನೋದನ್ನೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳಕ್ಕೆ ಅಂತ ಹೋಗ್ತಾ ಇರೋದು. ಆಕ್ಚುಲಿ ಇದು ಬೆಂಗಳೂರಲ್ಲಿ ತುಂಬಾ ಫೇಮಸ್ ಇರೋ ಅಂತ ರೆಸ್ಟೋರೆಂಟ್ಸ್ ತರಿಸಿರೋದು. ಅಂದ್ರೆ ಮೇಘನಾಸು, ಮತ್ತೆ ತಲಪಾಕಟ್ಟಿ, ಮತ್ತೆ ಇದ್ಯಾವುದು ಅಂಬೂರ್ ಎಲ್ಲ ಕಡೆ ಫೇಮಸ್. ಮತ್ತೆ ತಲಶೇರಿ ಬಿರಿಯಾನಿ, ದಿಸ್ ಇಸ್ ಆಕ್ಚುಲಿ ಫ್ರಮ್ ಕೇರಳ. ಇದು ಮೇಘನಾಸ್ ಆಯ್ತು. ಮತ್ತೆ ಇದ್ಯಾವುದು, ಇದು ಸಿಂಗಲ್ ಹುಡುಗರನ್ನ ಅಲ್ಲ, ಸಾರಿ, ಇದು ತಲಪಾಕಟ್ಟಿ. ಮತ್ತೆ ಇದು ನಮ್ದು ದೊನ್ನೆ ಬಿರಿಯಾನಿ. ಸೊ ಹಾಗಾಗಿ ಇಷ್ಟೆಲ್ಲ ತರಿಸಿದ್ವಿ. ಆಕ್ಚುಲಿ ನಾವು ಬೇರೆ ಇನ್ನೂ ಯಾವ್ದಿದ್ದು ಶರೀಫ್ ಬಾಯ್ಸ್ ಬಿರಿಯಾನಿ, ಮತ್ತೆ RNR, ನಾಗಾರ್ಜುನ ಇದೆಲ್ಲ ನಾನು ಹೇಳಿದೆ. ಬಟ್ ನನ್ನ ತಮ್ಮ ಅವನು ಇದನ್ನೇ ಆರ್ಡರ್ ಮಾಡ್ದ, ಓಕೆ ಇರ್ಲಿ ಅಂತ. ಸೊ ನೆಕ್ಸ್ಟ್ ಏನಾದರೂ ಬಿರಿಯಾನಿ ಬಗ್ಗೆ ವಿಡಿಯೋ ರಿವ್ಯೂ ಹೇಳಿ, ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ನಮಗೂ ಹೇಳಿ ಅಂತ ಕಾಮೆಂಟ್ ಅಲ್ಲಿ ಹಾಕಿದ್ರೆ ಅದನ್ನು ಟ್ರೈ ಮಾಡೋಣ. ಸೊ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀನು ಯಾವುದು ತಲಪಾಕಟ್ಟಿನ? ಇಲ್ಲ, ಎಲ್ಲ ಒಟ್ಟಿಗೆ ಓಪನ್ ಮಾಡಿ ಒಟ್ಟಿಗೆ ಟ್ರೈ ಮಾಡಿ ಫಸ್ಟ್ ರಿವ್ಯೂ ನೋಡೋಣ, ರಿವ್ಯೂ ಹೇಳೋಣ. ಅಂದ್ರೆ ಹೆಂಗಿದೆ ಅಂತ ನಾವೇ ನಾನು ಆಕ್ಚುಲಿ ಇದ್ರಲ್ಲಿ ಯಾವ್ದು ಟ್ರೈ ಮಾಡಿಲ್ಲ ಗೊತ್ತಾ. ನನ್ನ ಪ್ರಕಾರ ನಾನು ತಲಪಾಕಟ್ಟಿ ತಿಂದಿಲ್ಲ ಅನ್ಕೋತೀನಿ. ನನ್ನ ಪ್ರಕಾರ ಮೇಘನಾಸ್ ಆಬ್ವಿಯಸ್ಲಿ ಟ್ರೈ ಮಾಡಿದ್ದೀನಿ. ಮನೀಸ್ ಬಿರಿಯಾನಿ ನಾನು ನೀನೇ ಟ್ರೈ ಮಾಡಿದ್ದೀವಿ. ಆಂಬೂರ್ ಆಸ್ ಯೂಶುವಲ್. ಮತ್ತೆ ಇನ್ಯಾವುದು, ದೊನ್ನೆ ಬಿರಿಯಾನಿ, ಅದು ಆಸ್ ಯೂಶುವಲ್, ಅದು ತಿಂತೀವಿ. ಅದು ಬಿಟ್ರೆ ಯಾವ್ದೋ ರೆಸ್ಟೋರೆಂಟ್ ಹೆಸರು ಗೊತ್ತಿಲ್ಲ, ಒಟ್ನಲ್ಲಿ ದೊನ್ನೆ ಬಿರಿಯಾನಿ ಅಷ್ಟೇ. ಮತ್ತೆ ಮನೀಸ್ ಬಿರಿಯಾನಿ. ಬೇಗ ಇದು ಆಂಬೂರು. ಆಕ್ಚುಲಿ ಏನಾಯ್ತು ಗೊತ್ತಾಯ್ತು, ಇದಿಷ್ಟು ಆರ್ಡರ್ ಮಾಡಿದ್ವ ಒಂದೊಂದು ರೆಸ್ಟೋರೆಂಟ್ ಇಂದ. ಆರ್ಡರ್ ಮಾಡಿದಾಗ ಏನಾಯ್ತು ಅಂತಂದ್ರೆ, ನಾನು ಫಸ್ಟ್ ಟ್ರೈ ಮಾಡಿದ್ವಿ ಸ್ವಿಗ್ಗಿಲಿ. ಓಕೆನಾ, ಸ್ವಿಗ್ಗಿಲಿ ಟ್ರೈ ಮಾಡಿದೆ. ನಾನು ನನ್ನ ತಮ್ಮ ಕುತ್ಕೊಂಡು ಓಕೆ ಯಾವ್ದು ರೆಸ್ಟೋರೆಂಟ್ ಚೂಸ್ ಮಾಡ್ತಾ ಇದೀವಿ, ಅದೇ ತಗೋಣ ಅಂತ. ಬಟ್ ಸ್ವಿಗ್ಗಿಲಿ ಆಪ್ಷನೇ ಇಲ್ಲ. ಅದು ಏನೇನು ಒಂದೇ ಕಡೆಯಿಂದ ಸಿಗೋ ತರ ಇಲ್ಲ. ಅದಕ್ಕೆ ಕಷ್ಟಪಟ್ಟು ಎಲ್ಲ ನೋಡಿ ಚೂಸ್ ಮಾಡಿದ್ವಿ. ಚೂಸ್ ಮಾಡ್ಬಿಟ್ಟು ಅದು ಕಾರ್ಟ್ಗೆ ಹಾಕೋ ಆಪ್ಷನೇ ಇಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಝೊಮ್ಯಾಟೋದಲ್ಲಿ ತರಿಸ್ಬಿಟ್ವಿ. ಸೊ ಝೊಮ್ಯಾಟೊ ಎಲ್ಲ ಯೂಸ್ ಆಯ್ತು ಇವತ್ತು. ಅಂದ್ರೆ ಎಲ್ಲ ಒಂದೇ ಕಡೆ ಎಲ್ಲ ಅಂದ್ರೆ ಬೇರೆ ಬೇರೆ ರೆಸ್ಟೋರೆಂಟ್ಗಳಿಂದ ನಾವು ಒಂದೊಂದೇ ಫುಡ್ ತರಿಸ್ಬೋದು ಅಂತ. ಒಂದೇ ಆಗ್ಲಿ ಎಷ್ಟಾಗ್ಲಿ ತರಿಸ್ಬೋದು, ಬೇರೆ ಬೇರೆ ರೆಸ್ಟೋರೆಂಟ್ ಚೂಸ್ ಮಾಡ್ಕೋಬಹುದು. ನಿನ್ಗೆ ಇದು ನಾನು ತೆಗೆದ್ನಾ ಅಲ್ಲ ನೀನ್ ತೆಗೆದ್ಕೊಟ್ಟ? ನಾನು ಒಂದಾರ ತೆಗ್ದಿದ್ದೆ. ಆಕ್ಚುಲಿ ನೇಮ್ ನೋಡ್ಕೋತಿತ್ತು. ಇಲ್ಲ, ಇದು ಯಾವ್ದೇ ಕಾರಣಕ್ಕೂ ಆಂಬೂರು. ಇದು ತಲಶೇರಿ ಕೇರಳ ಬಿರಿಯಾನಿ. ಐನೋ ವೈಟ್ ಕಲರ್ ಬಿರಿಯಾನಿ ಇರುತ್ತೆ. ಒನ್ ಅಂಡ್ ಓನ್ಲಿ ಬಿರಿಯಾನಿ ಜೊತೆ ಉಪ್ಪಿನಕಾಯಿ ಕೊಡ್ತಾರೆ ಅಂದ್ರೆ ಅದು ಕೇರಳ ಬಿರಿಯಾನಿ ಜೊತೆ ಮಾತ್ರ. ಬಟ್ ಚೆನ್ನಾಗಿರುತ್ತೆ, ನನ್ಗೆ ಇಷ್ಟ. ನನ್ಗೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಬೀಂಗ್ ಕೇರಳ, ನನಗೆ ಕೆಲವೊಂದು ಕೇರಳ ಫುಡ್ಸ್ ಇಷ್ಟ ಇಲ್ಲ. ಇದನ್ನ ಯಾರು ನಂಬಲ್ಲ ಹೇಳಿದ್ರೆ, ಬಟ್ ನನಗೆ ಇಷ್ಟ ಇಲ್ಲ. ಬಟ್ ಆದ್ರೆ ಬಿರಿಯಾನಿ ಇಷ್ಟ. ಮತ್ತೆ ಪಾಯಸ, ಅಡಪ್ರಥಮನ್ ಎಲ್ಲ ಕಿತ್ಕೊಬಿಟ್ಟಿದ್ದು. ಓಕೆ ಗೈಸ್, ಒಂದೊಂದೇ ಸ್ಟಾರ್ಟ್ ಮಾಡೋಣ. ಇದು ಆಂಬೂರ್ ಬಿರಿಯಾನಿ, ಇದು ಮೇಘನಾಸ್ ಬಿರಿಯಾನಿ. ಇದು ಆಂಬೂರು, ಇದು ಮೇಘನಾಸು, ಮನೀಸು, ತಲಶೇರಿ ಬಿರಿಯಾನಿ, ಇದು ದಮ್ ಬಿರಿಯಾನಿ, ತಲಪಾಕಟ್ಟಿ ಬಿರಿಯಾನಿ. ಫಸ್ಟ್ ಯಾವುದು? ಓಕೆ, ಪ್ಲೇಟ್ಸ್ ಡಿಸ್ಟ್ರಿಬ್ಯೂಷನ್ ಆಯ್ತು. ಡಿಸ್ಟ್ರಿಬ್ಯೂಷನ್ ಆಗಿದ್ದ ನಂತರ ನಾವೇನ್ ಮಾಡ್ತೀವಿ ಅಂದ್ರೆ, ನೆಕ್ಸ್ಟ್ ಸರ್ವ್ ಮಾಡ್ತೀವಿ. ನಾನೇ ಮಾಡ್ತೀನಿ ಫುಲ್. ಫಸ್ಟ್ ಯಾವುದು? ಫಸ್ಟ್ ಯಾವ್ದು ತಿನ್ನೋಣ? ಮನೀಸ್ ಬಿರಿಯಾನಿ ತಿಂದಿವಲ್ವಾ, ಮೇಘನ ಟ್ರೈ ಮಾಡೋಣ. ಇಲ್ಲ, ನೀನ್ ಯಾವ್ದು ಟ್ರೈ ಮಾಡಿದ? ಇದೆ ತಗೊಳ್ಳೋಣ. ಇಲ್ಲ, ನೀನ್ ಯಾವ್ದು ಟ್ರೈ ಮಾಡಿಲ್ಲ? ಇಲ್ಲ, ನೀನ್ ಯಾವ್ದು ಟ್ರೈ ಮಾಡಿಲ್ಲ ಅದನ್ನ ತಿನ್ನೋಣ. ನಾನು ತಿಂದಿದ್ವಲ್ಲ ತಲಪಾಕಟ್ಟಿ. ಸರಿ, ತಲಪಾಕಟ್ಟಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ಇದು ಶುಚು, ನಾವು ಯೂಶಲಿ ವಿಡಿಯೋ ಮಾಡಿ ಗೈಸ್, ನಾವು ಯಾಕೆ ಗೊತ್ತಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲ್ಲ. ಎಲ್ಲ ವಿಡಿಯೋದಲ್ಲಿ ಇದನ್ನೇ ಹೇಳ್ತೀನಿ ಅನ್ಕೋತೀನಿ. ಮಾತಾಡಿ ಜಾಸ್ತಿ ಹೊತ್ತಾಗ್ಬಿಡುತ್ತೆ. ಡ್ಯೂರೇಷನ್ ಜಾಸ್ತಿ ಆಗ್ಬಿಡುತ್ತೆ. 30-40 ನಿಮಿಷ ಮಾಡ್ಬಿಡ್ತೀವಿ ವಿಡಿಯೋನ. ಅದನ್ನ ಆಮೇಲೆ ಹಾಕಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ನಾವೇನಾದ್ರೂ ಜಾಸ್ತಿ ಡ್ಯೂರೇಷನ್ ವಿಡಿಯೋ ಹಾಕಿದ್ವಿ ಅಂತಂದ್ರೆ ಆ ಕಡೆಗಿಂದ ಕಮೆಂಟ್ಗಳು ಬರ್ತವೆ. ಅಂದ್ರೆ ಕೆಲವೊಬ್ಬರಿಗೆ ಲೆಂತಿ ವಿಡಿಯೋಸ್ ಅಂದ್ರೆ ಇಷ್ಟ, ಕೆಲವೊಬ್ಬರಿಗೆ ಶಾರ್ಟ್ ವಿಡಿಯೋಸ್ ಅಂದ್ರೆ ಇಷ್ಟ. ಸೊ ನಾವು ಎರಡನ್ನೂ ಮ್ಯಾನೇಜ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಇದ್ರಲ್ಲೂ ಮಧ್ಯದಲ್ಲಿ ಕಬಾಬ್ ಕೊಟ್ಟಿದ್ದಾರೆ.
ಸ್ಮೆಲ್ ಅಂತ ಚೆನ್ನಾಗಿದೆ, ಟೇಸ್ಟ್ ಗೊತ್ತಿಲ್ಲ ಹಿಂಗೆ ಅಂತ. ನೀನ್ ಕೈ ತೊಳ್ದಾ? ನಾನು ಕೈ ತೊಳ್ದೆ. ನಿನ್ ಕೈ ತೊಳೆಯೋದೇ ಇಲ್ಲ ಫಸ್ಟ್ ಆಫ್ ಆಲ್. ಏಲಕ್ಕಿ ಸ್ಮೆಲ್ ಜಾಸ್ತಿ ಇದೆ ಇದ್ರಲ್ಲಿ, ಜಾಸ್ತಿ ಏಲಕ್ಕಿ ಫ್ಲೇವರ್. ಆಮೇಲೆ ಇನ್ನೇನು ಫಸ್ಟ್ ತಿಂತೀನಿ. ಹೆಂಗದೆ? ತಿನ್ಬಿಡ್ತೀನಿ. ಇದು ಗೈಸ್ ನಾರ್ಮಲ್ ರೈಸ್, ಲಿಟ್ರಲಿ ನಾರ್ಮಲ್ ರೈಸ್. ಅಂದ್ರೆ ಮನೇಲಿ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತನೂ ಒಂದ್ ಸ್ವಲ್ಪ ಚೆನ್ನಾಗಿ ಇಲ್ದಿರೋ ರೈಸ್ ಆಯ್ತು ಅಲ್ವಾ? ಅಂದ್ರೆ ಚೆನ್ನಾಗಿ ಇಲ್ದಿರೋದು ಅಂತಂದ್ರೆ ಸ್ವಲ್ಪ ತೆಳ್ಳಗಿರುತ್ತೆ, ಇದು ಆತರನೂ ಇಲ್ಲ. ರೈಸ್ ಮಾಡಿರೋದು ಉದ್ದುದ್ರಾಗಿದೆ. ಜೀರಾ ರೈಸ್ ಅಂದ್ರೆ ಅದೊಂಥರ ಚಿಕ್ಕ ಚಿಕ್ಕದು ಕ್ಯೂಟ್ ಆಗಿರುತ್ತೆ ನೋಡಕ್ಕೆ, ಇದು ಆತರನೂ ಇಲ್ಲ. ಕಬಾಬ್ ಟ್ರೈ ಮಾಡಿ ನೋಡೋಣ. ಇದು ಗೈಸ್ ನಮ್ಮ ಓನ್ ಅನಿಸಿಕೆ, ಅಂದ್ರೆ ನಮ್ಮ ಅಭಿಪ್ರಾಯ, ನಮ್ಮ ಒಪಿನಿಯನ್, ನಮ್ಮ ಇದು ಅಷ್ಟೇ. ನಂಗೆ ಇದು ಬಿರಿಯಾನಿ ತರ ಅನ್ನಿಸ್ತಾ ಇಲ್ಲ ತಾನೇ. ಸ್ಮೆಲ್ಲಲ್ಲೂ ಏಲಕ್ಕಿ ಫ್ಲೇವರ್ ಇದೆ, ತಿನ್ಬೇಕಾದ್ರೆ ಏಲಕ್ಕಿ ಫ್ಲೇವರೇ ಬರ್ತಾ ಇದೆ. ಬಟ್ ಆ ಸ್ಮೆಲ್ ಅಲ್ಲಿ ಬರ್ತಾ ಇರೋದು ಏಲಕ್ಕಿ ಫ್ಲೇವರ್ ತಿನ್ಬೇಕಾದ್ರೆ ಇದೆಯಾ? ಅಷ್ಟೊಂದಿದೆಯಾ? ಅಷ್ಟು ಮಟ್ಟಿಗೆ ಅಂತ ಒಂಥರ ಚಕ್ಕೆ ಲವಂಗ ಸ್ಪೈಸಸ್ ಜಾಸ್ತಿ ಅನಿಸ್ತಾ ಇದೆ. ಬಟ್ ಸ್ಮೆಲ್ ಅಲ್ಲಂತೂ ಏಲಕ್ಕಿ ಫ್ಲೇವರ್ ಜಾಸ್ತಿ ಇದೆ. ನಾನು ಬಂಗಾರು ಆಗ್ಲೇ ಮಾತಾಡ್ತಾ ಇದ್ವಿ, ಅವಾಗ ಈ ತರದ್ದು ಏನಾದ್ರು ಪ್ಲಾನ್ ಮಾಡೋಣ, ಅವಾಗ್ಲಾದ್ರೂ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ. ಈಗಲೂ ಟೈಮ್ ಅಲ್ಲ, ಎಷ್ಟು ಗಂಟೆ ಹೇಳಿ ಇವಾಗ? ನಾವು ಬೆಳಗ್ಗೆ ತಿಂಡಿ ಮಾಡಿದ್ದು. ಆಕ್ಚುಲಿ ಇವಾಗ ಚಾಲೆಂಜ್ ಇದೆ ಅಂತ ಇವಾಗ ಊಟ ಮಾಡಕ್ ಹೋಗ್ತಿದ್ವಿ. ಫೋನಲ್ಲಿ ಅಲ್ಲೆಲ್ಲೋ ಇಟ್ಟು ಚುಚ್ಚಿಗೆ ಹಿಂಗೆ ಇಸ್ಬಿಟ್ಟು ಬಂದೆ. 4 to 5 ಇರ್ಬೋದು ಅನ್ಕೋತೀನಿ, ಈಗ 6 ಆಗಿರ್ಬೋದು, ಗೊತ್ತಿಲ್ಲ. 6 ಆಗಿದೆ, ನಾನು ಆಗ್ಲೇ ನೋಡಿದಾಗಲೇ 5:30 ಕ್ರಾಸ್ ಆಗಿತ್ತು. ಇವಾಗ 6:15 ಈಗ ಹೊಟ್ಟೆ ತುಂಬಿರುತ್ತಾ, ಇನ್ ನೈಟ್ ಊಟ ಮಾಡಲ್ಲ ಅಷ್ಟೇ. ಇಲ್ಲ ಅಂತಂದ್ರೆ ನೈಟ್ ಇನ್ ಕೇಸ್ ಊಟ ಮಾಡ್ಬೇಕು ಅಂತಂದ್ರು ನನ್ನ ಪ್ರಕಾರ ಒಂದು 11 ಗಂಟೆ ಮೇಲೆ ಆಗುತ್ತೆ ಅನ್ಕೋತೀನಿ. 11 ಗಂಟೆ ಮೇಲೆ ಆಗಿ 11 ಗಂಟೆ ಮೇಲೆ ಆಯ್ತು ಅಂತಂದ್ರೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ತಿನ್ನಕ್ಕೆ ಮನ್ಸಿರಲ್ಲ. ಏನಾದ್ರು ಹೋಗ್ಬಿಟ್ಟು ಬಂದಿರ್ತೀವಿ, ವರ್ಕ್ ಮುಗಿಸ್ಕೊಂಡ್ ಬಂದಿರ್ತೀವಿ, ಈ ತರ ಇತ್ತು ಅಂತಂದ್ರೆ ಬಂದ್ಬಿಟ್ರೆ ಯಾವಾಗ ಹೋಗ್ಬಿಟ್ಟು ಫಸ್ಟ್ ಮಲ್ಕೋತೀವಪ್ಪ ಅನಿಸ್ತಾ ಇರುತ್ತೆ. ಎಷ್ಟೋ ಜನ ಅನ್ಕೋತಾರೆ ಇನ್ಫ್ಲೂಯೆನ್ಸರ್ಸ್ ಅಂತಂದ್ರೆ ಬಿಹೈಂಡ್ ದ ಸೀನ್ಸ್ ಏನಾಗ್ತಿರುತ್ತೆ ಅಂತ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಅದ್ ನೀನ್ ಹೇಳಲೇ ಬೇಡ, ಯಾಕೋತಾ ಅವ್ರು ಯಾರು ನಂಬೋದೇ ಇಲ್ಲ, ನಿಜ ನಂಬಲ್ಲ. ನಮ್ಮ ವ್ಯಥೆ ಅಂತ ಏನಾದ್ರು ಒಂದಿತ್ತು. ಬಟ್ ರಿಯಾಲಿಟಿ ಹೇಳ ಗೈಸ್, ಇದೊಂದು ಇನ್ಫ್ಲೂಯೆನ್ಸರ್ಗೆ, ಒಂದು ಕ್ರಿಯೇಟರ್ಗೆ ಮಾತ್ರ ಗೊತ್ತಿರುತ್ತೆ ಇದು ಎಷ್ಟು ಕೆಲಸ ಇರುತ್ತೆ ಅಂತ. ಯಾರಾದ್ರೂ ಇನ್ಫ್ಲೂಯೆನ್ಸರ್ ಇನ್ ಕೇಸ್ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ, ನೋಡೋದಿಲ್ಲವೇನೋ ಗೊತ್ತಿಲ್ಲ, ಇನ್ ಕೇಸ್ ನೋಡಿದ್ರೆ ಪ್ಲೀಸ್ ಲೆಟ್ಸ್ ಟಾಕ್ ಅಬೌಟ್ ಇಟ್. ಎಷ್ಟು ವರ್ಕ್ ಇರುತ್ತೆ, ಎಷ್ಟು ಕೆಲಸ ಇರುತ್ತೆ ಅಂತ. ಸೊ ದಟ್ ಅಟ್ಲೀಸ್ಟ್ ನಮ್ಮ ಆಡಿಯನ್ಸ್ಗಳಿಗೆ ಗೊತ್ತಾಗುತ್ತೆ. ಓಕೆ, ಇನ್ಫ್ಲೂಯೆನ್ಸರ್ ಅಂತಂದ್ರೆ 1 ನಿಮಿಷದ ರೀಲ್ ಮೇಲೆ ಮಾತ್ರ ಅಲ್ಲ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಟೈಮೇ ಸಿಗಲ್ಲ ಮಲ್ಗಕ್ಕೆ, ಇಡೀ ದಿನ ಟ್ರಾವೆಲ್ ಇರುತ್ತೆ. ಅದು ಬೆಂಗಳೂರಲ್ಲಿ ಇರೋ ಇನ್ಫ್ಲೂಯೆನ್ಸರ್ ಅಂತೂ ಕತೆ ಮುಗೀತು ಅಂತಾನೆ ಅರ್ಥ. ವೈ? ಬಿಕಾಸ್ ಟ್ರಾಫಿಕ್. ಓಕೆ, ತಿಂದಾಯ್ತು ನಾನು. ಅಯ್ಯೋ ಈ ಹುಡುಗ ಎಷ್ಟು ಸ್ಲೋ. ನೀನ್ ಬೇರೆ ಸರ್ವ್ ಮಾಡ್ಕೋ, ಅಷ್ಟು ನಾನು ತಿಂದಾಕ್ತೀನಿ. ಪ್ಲಸ್ ನಾ ತಿಂದು ನೀನು ತಿಂದಿಲ್ಲ. ನೆಕ್ಸ್ಟ್ ಮೇಘನ ಸಿಜಾಡು. ಮೇಘನ ಮೊಸರು ಬಜ್ಜಿ ಸ್ಮೆಲ್ ಬರ್ತಾ ಇತ್ತು, ಓಪನ್ ಮಾಡ್ತಿದ್ದಂಗೆ. ಚೆನ್ನಾಗಿರುತ್ತೆ, ಆದ್ರೂ ಮೊಸರು ಬಜ್ಜಿ ಸ್ಮೆಲ್ ಬರ್ತಾ ಇದೆ ಅನಿಸ್ತದೆ. ಯಾರ್ಯಾರಿಗೆ ಓಕೆ, ಒಂದು ಕೆಲಸ ಮಾಡೋಣ, ಇದೊಂದ್ರಲ್ಲಿ ಬಿಟ್ಟು ಟೇಸ್ಟ್ ಮಾಡೋಣ. ಹೊಟ್ಟೆ ಇರೋದೇ ಇಷ್ಟು ನಂಗೆ ಎಲ್ಲ ಇಡ್ತಾ ಇದೀನಿ ಚುಚ್ಚು. ಓಕೆನಾ? ಈಗ ಆಕ್ಚುಲಿ ಇದನ್ನ ಜೊತೆಲಿ ಹಾಕೊಂಡು ತಿನ್ಬೇಕಿತ್ತೇನು, ಅದು ಏನು ಡಿಫ್ರೆನ್ಸ್ ಆಗ್ತಿರಲಿಲ್ಲ ಅಷ್ಟೇ ಅನಿಸಿದ್ದು. ಯಾಕಂದ್ರೆ ಅದು ಅದೇ ತರ ಏನೇನೋ ಮಸಾಲೆ ಸ್ಮೆಲ್ ಬರ್ತಾ ಇದೆ. ಐ ವಿಲ್ ಕ್ಲೋಸ್ ದಿಸ್. ಓಕೆ, ಸೊ ಚೆನ್ನಾಗಿದೆ. ಅವಾಗ ಈ ತರ ಚಾಲೆಂಜ್ ಮಾಡೋಣ. ಇನ್ನೊಂದು ನಿಜ ಆಕ್ಚುಲಿ ಗೈಸ್, ಯಾರ್ಯಾರಿಗೆಲ್ಲ ಫುಡ್ ಚಾಲೆಂಜ್ ಮಾಡೋಣ ಅಥವಾ ಫುಡ್ ಚಾಲೆಂಜ್ ಆಗ್ಲಿ, ಬೇರೆ ಚಾಲೆಂಜಸ್ ತರ ವಿಡಿಯೋ ಆಗ್ಲಿ ಮಾಡ್ಬೇಕು ಅಂತ ನಾವು ಮಾಡ್ಬೇಕು ಅಂತಿದ್ರು ಇತ್ತು ಅಂತಂದ್ರೆ ತಗೋತಾ ಇದೀನಿ ತಟ್ಟೆ ಅಂತಂದ್ರೆ ಕಾಮೆಂಟ್ ಅಲ್ಲಿ ಇದ್ರಲ್ಲೇ ತಿನ್ನೋಣ ಅಂತನಾ? ಹಾಕೋಬಿಟ್ಟೆ. ಆ ಪ್ಲೇಟ್ ಕೊಡ್ಲಾ? ಒಂದ್ ಕೆಲಸ ಮಾಡೋಣ. ಅಯ್ಯೋ ಏನಾಯ್ತು ಹೇಳಿ, ಇಷ್ಟೊಂದು ತಿನ್ನಲ್ಲ ಒಂದಿನ, ನಾವಿನ್ನು ಅದೆಲ್ಲ ತಿನ್ಬೇಕು. ಮಾಡೋಣ, ನನ್ನ ಕೈಲೂ ಆಗಲ್ಲ, ಅದಕ್ಕೆ ಹೇಳ್ತಾ ಇರೋದು.
ಆಕ್ಚುಲಿ ಇನ್ನೊಂದೇನಂತಂದ್ರೆ ಅಪಿಟೇಟ್ ಕಮ್ಮಿ ಆಗ್ಬಿಟ್ಟಿದೆ ಇಬ್ರದ್ದು. ಒಂದ್ ಕೆಲಸ ಮಾಡೋಣ, ಒಂದೇ ತಟ್ಟೆಲಿ ಹಾಕೊಂಡು ತಿನ್ನೋಣ, ಇದು ತಗೊಂಡಾಗ ಅಮ್ಮ ಕೊಟ್ಬಿಡ್ಬೋಣ. ಓಕೆ, ಹೆಂಗೋ ಅವರು ತಿನ್ಲಿ. ಕೊಟ್ಬಿಡ್ತೀಯಾ? ಯಾಕೆ ಯಾಕೆ ಹೇಳು, ಏನ್ ಮಾಡೋದು? ಯಾಕೆ ತಿಂದಿರೋ ಪ್ಲೇಟ್ ಅಂತ ನಂಗೆ ಗೊತ್ತಾಯ್ತು, ಅದಕ್ಕೆ ರೆಸಿಟೇಟ್ ಮಾಡ್ತಿದೆ ಅಂತ. ಪರವಾಗಿಲ್ಲ, ನೀನೇ ತಾನೆ, ನೀನ್ ತಿಂದಿರೋ ಅಲ್ಲಿ ತಿಂದೇ ಇಲ್ಲ ನಮ್ಮಮ್ಮ. ನಡಿ ತಗೊಂಡ ಅಮ್ಮ ಅಂದ್ರೆ ಅವ ಅಲ್ಲಲ್ಲೇ ತಿನ್ಕೊಂಡು ಹಿಂಗೆ ಶೇರ್ ಮಾಡ್ತಿರ್ಬೇಕಾದ್ರೆ ಪರವಾಗಿಲ್ಲ, ತಿಂದ್ಬಿಟ್ಟು ಆಮೇಲೆ ನಾವೋಗಿ ಅದೇ ತಟ್ಟಲ್ಲಿ ಇನ್ನೊಬ್ರಿಗೆ ಹಾಕೊಳ್ಳೋದು ಅಂದ್ರೆ ಒಂಥರ ಅನ್ಸ್ತಾ. ನಾನೇ ಕೊಡ್ಬೇಕು, ಏನಾಗಲ್ಲ, ನಾನು ಇನ್ನೂ ಹೇಳದ್ಮೇಲೆ ಎದ್ದ ಮೇಲೆ ಅಂತ ಏನಾಗಲ್ಲ, ಹೋಗುದು. ಇಲ್ಲ 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 ಎತ್ಬೇಕಾ? ಕ್ರೇನ್ ತರಿಸ್ಲಾ? ಇಲ್ಲ ಇಲ್ಲ, ನಾನು ಇರು ಒಂದ್ ನಿಮಿಷ, ನನ್ ಸ್ಕರ್ಟ್ ಎಲ್ಲ ಸರಿ ಮಾಡ್ಕೊಂಡು ಎದ್ದೇಳ್ಬೇಕು, ಗೊತ್ತಾಗಲ್ಲ. ಇರು ನಾವೇನ್ ಮಾಡೋಣ ಗೊತ್ತಾ, ಅವ್ರ ಏನಿಗೆ ಗೊತ್ತಾ ಇದನ್ನೆಲ್ಲ ಕೊಡೋದು ಕಾಂಬಿನೇಷನ್ ಅಂತ, ಎಲ್ಲ ಸೇರ್ಸ್ ತಿಂದ್ರೆ ಚೆನ್ನಾಗಿರೋದು. ನಾವ್ ಬರೀ ರೈಸ್ ಮತ್ತೆ ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅಂದ್ಬಿಟ್ರೆ ಆಮೇಲೆ ಕಟ್ಟಿ ಮಸಾಲೆ ಇದ್ರಲ್ಲಿ ಗ್ರೇವಿಲೂ ಹಂಗೆ ಅನಿಸ್ತು. ಏನಿದು? ಓಕೆ, ಇದೆ ಗ್ರೇವಿ. ಸಾಕು ಸಾಕು ಸಾಕು. ನಾನು ಇವತ್ತು ಚಿಚ್ಚು ತರ ಆಗ್ಬಿಟ್ಟಿದ್ದೀನಿ. ಯಾಕೆ? ಒಂದೇ ಕೈಯಲ್ಲಿ ಎಲ್ಲ ಎತ್ತದು, ಒಂದೇ ಕೈಯಲ್ಲಿ ಎಲ್ಲ ಇಡೋದು. ಓಕೆ, ಸ್ಟಾರ್ಟ್ ಮಾಡೋಣ ಗೈಸ್. ಈಗ ಮೇಘನ ಫ್ರೈ ಮಾಡಕ್ ಹೋಗ್ತಾ ಇದೀವಿ. ಏನಂತಂದ್ರೆ ಇನ್ನೇನ್ ಇದ್ರ ಜೊತೆ ವೇಟ್ ಇನ್ನೊಂದು ಇವ್ರು ಏನೇನೋ ಕೊಟ್ಟಿದ್ದಾರೆ. ರೈತ ಬೇಕಾ? ಅಲ್ಲ, ರೈತ ಬೇಕಾ? ಬೇಕಾ? ಬೇಡ, ನಮ್ದು ಬೇಡ ಗೈಸ್. ಆಕ್ಚುಲಿ ರೈತ ಇದು ಜೊತೆ ಕಟ್ ಮಾಡಿದ್ರು, ಇದನ್ನ ಮುಟ್ಟಕ್ಕಾಗಲ್ಲ. ಎಷ್ಟೊಂದ್ ಜನಕ್ಕೆ ಇಷ್ಟ ರೈತ ಅಂದ್ರೆ, ನಮ್ಮಿಬ್ರಿಗೂ ಅವಾಗ ಅಷ್ಟೇ ಅಲ್ವಾ ಇಷ್ಟ ಆಗೋದು, ಯಾವಾಗ್ಲಾದ್ರೂ ತಿಂತೀನಿ ಅಷ್ಟೇ. ನನಗೇನಂತಾರೆ ಆಕ್ಚುಲಿ ಆಂಬೂರ್ ಬಿರಿಯಾನಿ ಟೈಮ್ ಆಗೋಯ್ತು. ನನಗೆ ಅದು ಹೆಂಗ್ ನನಗೆ ಗೊತ್ತಿಲ್ಲ ಗೈಸ್, ಯಾರಾದ್ರೂ ನನ್ನ ಮ್ಯಾಮ್ ಹೇಳ್ಕೊಟ್ಬಿಡಿ ಹೆಂಗೆ ಈ ವ್ಲಾಗ್ ಮಾಡೋದು ಬೇಗ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಅಂತ. ಏನಿದು? ಸಾಂಬಾರು ಅಲ್ಲ, ಸಾಂಬಾರು ಪೀಸದು. ಓಕೆ ಓಕೆ ಓಕೆ, ಅಂದ್ರೆ ಇದನ್ ಜೊತೆಲಿ ತಡಿ ಒಂದು ನಿಮಿಷ. ಕಬಾಬ್ ಅಲ್ಲ, ಸಾಕು 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 ಸಾಕು, ಒಂದೇ ಒಂದು ಅಷ್ಟೇ. ತಲೆ ಬಿತ್ತು. ತಲೆನಾ? ತೋರ್ಸು, ತಲೆ ಎಲ್ಲ ಇರುತ್ತಾ? ತಲೆ ಅಲ್ಲ ಅದು, ತಲೆ ಬಿತ್ತು ಕಾಲು ಬಿತ್ತು ಅಂತ. ಓಕೆ, ನಾನು ತಿಂತೀನಿ, ನೀನ್ ತಿನ್ನು. ನೀನ್ ತಿಂದೇ ಇಲ್ವಲ್ಲ, ನೀನ್ ತಿನ್ನು. ಫಸ್ಟ್ ಚಿಕನ್ ಟ್ರೈ ಮಾಡ್ಲಾ? ಚಿಕನ್ ಅಲ್ಲ, ರೈಸ್ ಜೊತೆ ತಿನ್ ನೋಡು. ಕರೆಕ್ಟಾಗಿ ಹೇಳಬೇಕು. ತಲಪಕಟ್ಟಿನ 10ಗೆ ರೇಟ್ ಮಾಡು, ಆವಾಗಲೇ ತಿಂದಿದ್ದು. ನನ್ನ ಪ್ರಕಾರ 4 ಅಷ್ಟೇ ಅಲ್ವಾ? ಇದು ಒಂದು 8. ನನಗಿಷ್ಟ ಇದು. ಮಸಾಲೆ ಜಾಸ್ತಿ ಅನಿಸ್ತಾ ಇದೆ ನಂಗೆ ಇದ್ರಲ್ಲ. ಮೋಸ್ಟ್ಲಿ ಇದು ರೈತ ಎಲ್ಲ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ಬೋದು ಅನ್ಕೊಂಡು ತಿನ್ನೋಣ ರೈತ ಜೊತೆ. ನಿಂಗೆ ಬೇಕಾ? ಬೇಡ, ನೀ ತಿಂದ್ರೆ ಅಷ್ಟೇ ನಾನು ತಿನ್ನೋದು. ಬೇಡ, ನನಗೂ ಬೇಡ. ನನ್ಗೇನಂತಂದ್ರೆ ನಾರ್ಮಲ್ ಆಂಬೂರ್ ಬಿರಿಯಾನಿ ಇರುತ್ತಲ್ಲ, ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ ಆ ಥರದಕ್ಕೆ ಯಾವಾಗ್ಲಾದ್ರೂ ಹೋದಾಗ ತಿನ್ಬೇಕು ಅಂತ ತಿನ್ನಕ್ಕೆ ಅಂತ ಹೋಗ್ತೀವಿ. ಹೋದಾಗ ಏನಾಗುತ್ತೆ ಅಂದ್ರೆ 10ಗೆ 10 ಹೋದಾಗ ಏನಾಗುತ್ತೆ ಅಂತಂದ್ರೆ ರೈತ ಇಟ್ಟಿರ್ತಾರೆ. ಇದು ರೈತ ಬೇಕು, ನಾನು ತಿನ್ಲ. ಸರಿ ತಗೋ, ಟ್ರೈ ಮಾಡಿ. ಯಾಕಂದ್ರೆ ನೀನ್ ಹೇಳ್ದಾಗ ಮಸಾಲೆ ಒಂಚೂರು ಜಾಸ್ತಿ ಇದ್ರಲ್ಲಿ ಇದೆ, ತಿಂದ್ರೆ ನಿಜ ಚೆನ್ನಾಗಿರುತ್ತೆ. ಹಿಡ್ಕೊ. ಈ ಕಟ್ ಮಾಡೋದು ತೆಗಿಯೋದೆಲ್ಲ ಡ್ಯೂರೇಷನ್ ಜಾಸ್ತಿ ಆಗ್ತಿರೋದು. ಇದು ಹೆಂಗೈತೆ ಗೊತ್ತಾ ಚಿಚ್ಚು? ಮೊಸರು ಬಜ್ಜಿನ ನದಿ ತರ ಆರಿಸ್ಬಿಟ್ಲು ಗಾಯ್ಸ್. ಅದ್ ನದಿ ತರನೇ ಇದೆ, ಅಷ್ಟೊಂದು ಇರ್ತಾರ. ಇದು ಹೆಂಗ್ ಗೊತ್ತಾ, ಹಿಂಗ್ ಉಪ್ಪು ಹಿಂಗ್ ಹಾಕ್ತಾರಲ್ಲ ಹಿಂಗೆ, ಆ ತರ ಇದ್ನ ಹಿಂಗ್ ಹಾಕ್ತಿದ್ದೀನಿ. ಶೆಫ್ ಆಗ್ಬಿಟ್ಟಿದ್ದಾಳೆ ಗಾಯ್ಸ್ ಬಂಗಾರು. ನನ್ಗೆ ಆಸೆ ಚೆನ್ನಾಗೆಲ್ಲ ಅಡುಗೆ ಮಾಡ್ಬೇಕು, ಶೆಫ್ ಆಗ್ಬೇಕು ಅಂತ. ಬಟ್ ನಿಂಗೆ ಬರಲ್ವೇ, ಏನ್ ಮಾಡೋಣ? ಆಕ್ಚುಲಿ ಮೊನ್ನೆ ಬೆಳಗ್ಗೆ ಕೃಷ್ಣ ಎದ್ದು ಓಡ್ ಬಂದಿದ್ದ, ಅಂದ್ರೆ ನನ್ನ ಬಾಮ ಇದ್ದ. ಎದ್ಬಿಟ್ಟು ಪಾಪ ಫೇಸ್ ವಾಶ್ ಮಾಡಕ್ಕೆ ಅಂತ ಹೋಗಿದ್ದಾನೆ, ಮನೆ ತುಂಬಾ ಹೋಗಿ. ಕಾರಣ ಏನು ಅಂತ ನೋಡಿದ್ರೆ ಬಂಗಾರ ಏನ್ ಮಾಡಿದಾಳೆ, ಚಪಾತಿನ ದೋಸೆನ ಮಾಡಕ್ಕೆ ಅಂತ ಹೇಳಿ ಪ್ಯಾನ್ ಇಟ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದಾಳೆ. ಪ್ಯಾನ್ ಇಟ್ಬಿಟ್ಟು ಬಂದ್ಬಿಟ್ಟು ಇವ್ರು ಎಡಿಟಿಂಗ್ ಮಾಡೋಣ ಅಂತ ಕೂರ್ಸ್ಕೊಂಡ್ಬಿಟ್ರು, ಅಷ್ಟೇ ಆಗಿದ್ದು. ನಾನು ಮರ್ತ್ಬಿಟ್ಟಿದ್ದೀನಿ. ನಾನು ಯಾವತ್ತಾರ ಏನೋ ಸೀದಿನ ಒಂದೇ ಒಂದ್ಸತಿ ಬಿರಿಯಾನಿ ಸೀದೋಗಿದೆ ಕುಕ್ಕರಲ್ಲಿ ಅಷ್ಟೇ. ಅದೂ ನನ್ನ ಪ್ರಾಬ್ಲಮ್ ಅಲ್ಲ, ಕುಕ್ಕರ್ ಪ್ರಾಬ್ಲಮ್ಮು. ನಿಜ ಹೇಳು, ನೀನೇ ಹೇಳ್ಬೇಕು. ನೀನ್ ಹೇಳು, ನಮ್ ತರ ಹೇಳು. ಸತ್ಯವಾಗ್ಲು ನನ್ ಮೇಲೆ ನಾನೇ ಮಾಡಿ. ಕೆಪಾಸಿಟಿ ಇರಲಿಲ್ಲ,
ಎಷ್ಟು ರೈಸ್ ಹಾಕಿದೀವಿ ಅದ್ರ ತಕ್ಕಂಗೆ ನೀರ್ ಹಾಕೋದು ಆಗಿಲ್ಲ ಅದ್ರಲ್ಲಿ. ಇಲ್ಲ ಅದು ಹಾಕಿದಾ? ನೀನ್ ಹೇಳು ಸತ್ಯವಾಗ್ಲು ನೆನ್ಪಿಸ್ಕೊಂಡ್ ಹೇಳ ಅವತ್ತೇನಾಯ್ತು. ಅದೇ ಕುಕ್ಕರ್ ಕೆಪಾಸಿಟಿ ಸರಿ ಹೋಗ್ಲಿಲ್ಲ ಅದ್ರಲ್ಲಿ. ನಿಮ್ಗೆ ಅರ್ಥ ಮಾಡಿಸ್ತೀನಿ ಗೈಸ್ ನಾನೊಬ್ಳೆ ಮಾಡ್ದಾಗ ಹಂಗಾಯ್ತಾ, ಎಲ್ಲಾರು ಮಾಡ್ದಾಗ ಹಂಗಾಗ್ತಿತ್ತು ಅದ್ರಲ್ಲಿ. ಎಲ್ಲಾರು ಮಾಡಿದಾಗ್ಲೂ ಹಂಗೆ ಅಷ್ಟೇ. ಹಂಗ ನನ್ ಫಾಲ್ಟ್ ಅಲ್ಲ, ಅದಕ್ಕೆ ಕುಕ್ಕರ್ ಫಾಲ್ಟ್ ಅಂತ ಹೇಳಿ ನೋಡ, ನಾನು ಸುಳ್ಳು ಹೇಳಲ್ಲ. ಅದೇ ಆಗಿದ್ದು. ಒಂದ್ಸರಿ ರೈಸ್ ಇಟ್ಟೆ ಸೀದೋಯ್ತು, ನನ್ಗೆ ಗೊತ್ತಿರ್ಲಿಲ್ಲ. ಇನ್ನೊಂದ್ಸರಿ ಬಂಗಾರ ಬಿರಿಯಾನಿ ಮಾಡೋದು ಸೀದೋಯ್ತು, ಇನ್ನೊಂದ್ಸರಿ ಮಲ್ಲಿ ಅಂತ ಹೇಳ್ಬಿಟ್ಟು ಒಬ್ಬ ನೋಡಿರ್ತೀನಿ ಅನ್ಕೋತೀನಿ, ಅವ್ನ್ ಬಂದ್ ಇನ್ನೊಂದೇನೋ ಮಾಡಕ್ ಹೋದ, ಅದು ಸೀದೋಯ್ತು. ಮಲ್ಲಿನಾಥ್, ಅದು ಸೀದೋಯ್ತು. ಕಲ್ಸ್ಕೊಂಡ್ ತಿನ್ನೋದು ಹೆಂಗೆ ಅಂತ ಬಂಗಾರ ನೋಡಿ ಕಲಿಬೇಕು. ಸೊ ಡನ್ ಆಯ್ತಾ? ನಂಗೆ ಕುತ್ಕೊಂಡು ಬ್ಯಾಕ್ ಪೇನ್ ಆಗ್ತಾ ಇಲ್ಲ. ಓಕೆ ಅಷ್ಟೇ. ಸೊ ನೆಕ್ಸ್ಟ್ ಬಿರಿಯಾನಿ ಟ್ರೈ ಮಾಡೋಣ. ನೆಕ್ಸ್ಟ್ ಬಿಲಾನಿ. ಯಾವುದು ಬಿಲಾನಿ ಅಂದ್ರೆ ಕೆಟ್ಟ ಮಾತ ಗೊತ್ತಿಲ್ಲ, ಕೆಟ್ಟ ಮಾತು ಅಂತ ಯಾರಿಗಾದ್ರು ಅನ್ಸಿತ್ತು ಅಂತಂದ್ರೆ ತಿಳ್ಕೊಬೇಡಿ, ಬಂದು ಕಮೆಂಟ್ ಮಾಡಿ. ಅದಲ್ಲಪ್ಪ ಅರ್ಥ, ಈ ತರ ಅರ್ಥ, ಅದು ಯೂಸ್ ಮಾಡಬೇಡಿ ಅಂತ. ಇಲ್ಲಾಂದ್ರೆ ಬಂಗಾರ ಪದೇ ಪದೇ ಅದನ್ನೇ ಯೂಸ್ ಮಾಡ್ತಿರ್ತಾರೆ ಮನೆಯಲ್ಲಿ. ಏನಾದ್ರು ಬಿರಿಯಾನಿ ತರಿಸ್ಬೇಕು, ಬಿರಿಯಾನಿ ಆರ್ಡರ್ ಮಾಡ್ಬೇಕು, ಬಿರಿಯಾನಿ ಮಾಡ್ಬೇಕು ಅಂದ್ರೆ ಬಿಲಾನಿ ಮಾಡೋಣ, ಬಿಲಾನಿ ತರ್ಸೋಣ. ನನ್ನ ಪ್ರಕಾರ ನಾನು ಸುಮ್ಮನೆ ಹೇಳ್ತೀನಿ ಬಿಲಾನಿ ಅಂತ. ಅದ್ರ ಮೀನಿಂಗ್ ಏನು ಅಂತ ಅವಳಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾನು ಕುತ್ಕೊಂಡು ಬಿಲಾನಿ ತರ್ಸೋಣ. ಮನೀಸ್ ಬಿರಿಯಾನಿಲಿ ರೈತ ಹಾಕೊಂಡ್ವಿ, ಅದೊಂದು ಸ್ವಲ್ಪ ತಿಕ್ಕಾಗಿದೆ. ಅದು ಸಣ್ಣ ಅಂದ್ರೆ ತೆಳ್ಳಿಗಿತ್ತು, ಸಣ್ಣ ಇತ್ತು. ನನ್ನ ಭಾಷೆ, ನಾನು ಕನ್ನಡ ಹಾಳು ಮಾಡ್ಬಿಡ್ತೀನಿ ಅಲ್ವಾ ಮಾತಾಡಿ. ಏನಿಲ್ಲ. ಓಕೆ, ತಿನ್ನೋಣ. ಆಕ್ಚುಲಿ ನಾವು ತಿಂದಿದ್ ಮನೀಸ್ ಬಿರಿಯಾನಿ ಗ್ರೀನ್ ಕಲರ್ ಇತ್ತು, ಇದು ರೆಡ್ ಇದೆ. ಸೊ ನನ್ನ ಪ್ರಕಾರ ಇದು ನಾವು ತಿಂತಿರೋದು ಹಂಗಾರೆ ಫಸ್ಟ್ ಟೈಮ್. ಓ, ಇವರು ಇದಕ್ಕೆ ಇದು ಹಾಕಿಲ್ಲ, ಈರುಳ್ಳಿ ಹಾಕಿಲ್ಲ, ಸೌತೆಕಾಯಿ ಅಷ್ಟೇ ಹಾಕಿದ್ದಾರೆ. ಇದು ಆಕ್ಚುಲಿ ನಮ್ಗೆ ಯಾವ್ದೋ ಆ್ಯಡಿಗೆ ಹೋದಾಗ ಅವ್ರು ಫ್ರೀಯಾಗಿ ಕೊಟ್ಟಿದ್ದು ನಮ್ಗೆ. ಆ ಆ್ಯಡು ಶೂಟ್ ಅಂತೂ ಬೆಳಗ್ಗೆ ಹೋದ್ವಿ ನಾವು. ಬೆಳಗ್ಗೆ ಹೋದವರು ನೈಟು 9 ಗಂಟೆಗೆ ಶೂಟ್ ಮುಗೀತು. ಮನೆಗೆ ಬಂದಿದ್ದೆ ಎಷ್ಟೊತ್ತಿಗೆ ಹೇಳು? 11-12 ಗಂಟೆ ಆಗಿರ್ಬೋದು. ಅಷ್ಟು ಲೇಟ್ ಆಯ್ತು ಅವತ್ತು. ನಮ್ದು ಡೈಲಿ ಆಸ್ ಯೂಶುವಲ್ ಹೇಳೋ ಥರನೇ ವಿಡಿಯೋಸ್ ಮಾಡ್ತೀವಿ, ಹಾಕಲ್ಲ. ಕಾರಣ ಏನಂದ್ರೆ ಪ್ರಾಮಿಸ್ ನಮ್ಗೆ ಟೈಮ್ ಸಿಗ್ತಾ ಇಲ್ಲ. ಇದೇ ರೀಸನ್ ಆಗ್ತಾ ಇರೋದು. ಸೊ ಆಕ್ಚುಲಿ ವಿ ಆರ್ ವರ್ಕಿಂಗ್ ಆನ್ ಇಟ್. ಟೈಮ್ ಹೆಂಗಾರೋ ಮಾಡಿ ಇದಕ್ಕೆ ತಗೋಬೇಕು, ಮಾಡ್ಬೇಕು, ಯೂಟ್ಯೂಬ್ ನಾನು ಜಾಸ್ತಿ ವಿಡಿಯೋಸ್ ಹಾಕ್ಬೇಕು ಅಂತ. ಸಾಕು ಅಲ್ಲ, ನಾವ್ ಹಿಂಗೆ ಮಾತಾಡ್ಕೊಂಡು ಇದೇ 5 ಮಿನಿಟ್ಸ್ ಆಯ್ತು, ನಂಗೆ ಸಾಕಾಯ್ತು. ಓಕೆ, ಮನೀಸ್ ಬಿರಿಯಾನಿ ರೇಟ್ ಮಾಡ್ತೀನಿ ಅಂದ್ರೆ ನಾನು 5, 6 ಅಷ್ಟೇ. ನಾನು ಅದೇ ಅನ್ಕೊಂಡಿದ್ದೆ. ಯಾಕೆ 6 ಅಂತಂದ್ರೆ ಸೌತೆಕಾಯಿ ಜಾಸ್ತಿ ಆಗ್ತದೆ, ಅದಕ್ಕೆ ಇಷ್ಟ ಅಂತನಾ? ಅದೇ ಕಟ್ರಮ್ ಅಷ್ಟೇ. ಅದರ್ವೈಸ್ 5 ಏನಾ? ನೀನ್ ಅದೇ ನಿನ್ ರೈತ ಸೇರ್ಸಿ ಹೇಳ್ತಿದ್ಯಾ? ನಾನು ಎನಿವೇಸ್ ಆಕ್ಚುಲಿ ಚಿಚ್ಚು ನಾವ್ ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡಿದೆ ಮನೀಸ್ ದಮ್ ಬಿರಿಯಾನಿನೇ ಅಲ್ವಾ, ಚೆನ್ನಾಗಿರುತ್ತೆ ಅಂತ. ಯಾಕೋ ಚೆನ್ನಾಗಿಲ್ಲ. ಇದ್ರಲ್ಲಿ ಏನೋ ಇದೆ, ಇದು ಮನೀಸ್ ದಮ್ ಬಿರಿಯಾನಿ ಇದೆ, ಇದು ಬೇರೆದ್ರದ ಇದೆ. ಮನೀಸ್ ದಮ್ ಬಿರಿಯಾನಿ ಕಬಾಬ್ ಅದ್ರದೇನಾ? ಅದ್ರದ್ದು ಆಮೇಲೆ ತಿನ್ನೋಣ. ಈಗ ಟೈಮು ಇಲ್ಲ ನಮ್ಗೆ. ಯಾಕೆ ಗೊತ್ತಾ ಬೆಸ್ಟ್ ಟೈಮ್ ಇಲ್ಲ. ನೆಕ್ಸ್ಟ್ ಹೋಗಿ ಬೇರೆ ವಿಡಿಯೋ ಶೂಟ್ ಮಾಡಬೇಕು, ಅದಕ್ಕೆ ಟೈಮ್ ಇಲ್ಲ. ಮಟನ್ ಬಿರಿಯಾನಿ ಕಳಿಸ್ಬಿಟ್ಟು ಸ್ನಿಫ್ ಮಾಡ್ತೀನಿ. ಆಸೆ ಇಟ್ಕೋಬೇಡ ಜಾಸ್ತಿ, ಚಿಕನ್ ಅದು. ಇದೇ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗೋದು ಅನ್ಕೋತೀನಿ. ನೋಡೋಣ. ಹೋಗ್ತಾ ಹೋಗ್ತಾ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ. ಕಾರಣ ಏನಂತಂದ್ರೆ ಹೊಟ್ಟೆ ತುಂಬ್ತಾ ಇದೆ ಅಷ್ಟೇ ಕಾರಣ. ನಿನ್ನೆ ತಿನ್ಬಿಡು ಫಸ್ಟ್, ಅದು ನಾನು ಕ್ಲೋಸ್ ಮಾಡ್ತೀನಿ. ರೈತ ಬೇಕಾ? ಚೀಚಿ ತಿನ್. ಹೆಂಗಿದೆ? ತಿನ್ನು ನೀನು. ರೈಸ್ ತಿಂತೀನಿ ನೋಡ. ಇದು ನಾವು ಲಾಸ್ಟ್ ಟೈಮ್ ತಿಂದ ಮನೀಸ್ ಬಿರಿಯಾನಿ ತರ ಅನ್ನಿಸ್ತಿದ್ಯಾ? ಮನೀಸ್ ದಮ್ ಬಿರಿಯಾನಿ ತರ. ನಿಂಗೊಂದು ಏನು ಗೊತ್ತಾ, ನಾವು ತಿಂದಿದ್ದು ಹಂಗಾರೆ ಮನೀಸ್ ಅಲ್ಲ. ನಾನು ನಿನ್ಗೆ ಹೇಳ್ತಾ ಇಲ್ಲ, ಅದು ಮನೀಸ್ ಬಾಕ್ಸ್ ಅಲ್ಲೇ ಇತ್ತು. ಇರೋ ಚಿಚ್ಚು ಅದು ಬಿರಿಯಾನಿ ಪ್ಯಾರಡೈಸು. ನೀನ್ ಅಪ್ಪ ತಂದಿತ್ತಾನೆ ಹೇಳ್ತಾರದು ಬಿರಿಯಾನಿ ಪ್ಯಾರಡೈಸ್. ಅದು ಮನೀಸ್ ಬಿರಿಯಾನಿ ನೀನ್ ಬೇರೆ ಏನೋ ನೋಡಿರ್ತ್ಯಾ, ಬಟ್ ನನಗೂ ನೆನಪಿಲ್ಲ. ಒಟ್ನಲ್ಲಿ ಏನಿವೆ ಇವತ್ತಿನ ರಿವ್ಯೂ ಹೇಳ್ಬೇಕು ಅಂತಂದ್ರೆ ಗೊತ್ತ ಚಿಚ್ಚಿಗೆ ಇಷ್ಟ ಆಯ್ತದೆ ಹೇಳಕ್ ಬಂದಿದ್ದು. ಚೆನ್ನಾಗಿದೆ ಅಂತ ನಾನು ನೋಡ್ತೀನಿ, ತಿನ್ಬಿಡ್ತೀನಿ. ಬಿರಿಯಾನಿ ದಮ್ ಬಿರಿಯಾನಿ ದಿಮ್ ಬಿರಿಯಾನಿ ನನ್ನ ಪ್ರಕಾರ ಅಲ್ಲಿ ಗಿವ್ 7-10ಗೆ 8. ಓಕೆ,
ನನ್ಗೆ ಇನ್ನೊಂದು ಏನ್ ಗೊತ್ತಾ, ಈ ಎಲ್ಲ ಬಿರಿಯಾನಿ ತಿಂದ್ಬಿಟ್ಟು ಒಂಥರ ಮಕ್ಕೊಡ್ದಂಗೆ ಆಗಿದೆ. ಅದಕ್ಕೆ ನನಗೆ ರೇಟಿಂಗ್ಸ್ ಕೊಡಕ್ ಆಗ್ತಾ ಇಲ್ಲ. ಬಟ್ ಎನಿವೆ ಅದೇ ದಟ್ಸ್ ವಾಟ್ ಅರೌಂಡ್ ಬಿಟ್ವೀನ್ 8-7 ಆ ರೇಂಜಲ್ಲೇ ಅಷ್ಟೇ. ಇದನ್ನೇ ತಿನ್ನಕ್ಕಾಗ್ತಾರ ನಮ್ಮ ಕೈಲಿ ಅಂತಂದ್ರೆ ನಾನು ಬಂಗೋರು ಎಲ್ಲ ಮಾತಾಡಿದಾಗ ಒಂದು ಪ್ಲಾನ್ ಮಾಡಿದ್ವಿ, ಬಿರಿಯಾನಿ ಚಾಲೆಂಜ್ ಮಾಡೋಣ, ನಾವು ಯಾರು ಜಾಸ್ತಿ ತಿಂತಾರೆ ಅದೆಲ್ಲ ಮಾಡಿದ್ರೆ. ಬಟ್ ಅದೇನೆ ನಾನು ತಮ್ಮಗ ಹೋಗಿ ಕೇಳಿದ್ರೆ ಬಿರಿಯಾನಿ ಚಾಲೆಂಜ್ ಮಾಡೋದಾ ಅಂತ ಕೇಳಿದಾಗ ಅವ್ರು ನೋಡಿದಾಗಲೇ ಅನ್ಕೋಬಿಡ್ತಾರೆ ಇನ್ನೇನು ಅಕ್ಕ ತಿನ್ನಲ್ಲ ಅಣ್ಣನ ತಿಂತಾರೆ ಅಂತ ಅಲ್ಲೇ ಅನ್ಕೋಬಿಡ್ತಾರೆ. ಬಟ್ ಆದ್ರೆ ನಾನು ಎತ್ಕೊಂಡು ಹೇಳಿದೆ, ನಮ್ಮ ರೀಲ್ಸ್ ಅಲ್ಲಿ ನೋಡಿದವ್ರು ಅನ್ಕೋತಾರೆ ನಾನೇ ಜಾಸ್ತಿ ತಿನ್ನೋದು ಅಂತ. ಬಟ್ ರಿಯಾಲಿಟಿ ನಾನು ತಿನ್ನಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಸ್ಟಾರ್ ಆಂಬೂರ್ ದಮ್ ಬಿರಿಯಾನಿ. ದಮ್ ಬಿರಿಯಾನಿ ಅಂತ ಬರ್ತಿದ್ಯಾ? ಬರೀ ಸುಳ್ಳು. ನಾನು ದಮ್ ಬಿರಿಯಾನಿ ಅಂತ ಯಾಕೆ ಬರೀತಾರೆ ಅಂತ ಇದ್ರಲ್ಲಿಲ್ಲ. ಹಿಂಗಿದೆ ಗೈಸ್. ನನಗಿದು ಇಷ್ಟನೇ ಇಲ್ದಾರ ಬಿರಿಯಾನಿ ಅಂದ್ರೆ ಇದೊಂದೇ, ದಮ್ ಬಿರಿಯಾನಿ ಅಂದ್ರೆ ಸಾರಿ ಆಂಬೂರ್ ಬಿರಿಯಾನಿ. ಇವು ಫುಲ್ ದಮ್ ಹಾಕೋಬಿಡುತ್ತೆ. ಬಟ್ ಒಂದೊಂದ್ ಕಡೆ ಒಂದೊಂದ್ ತರ ಇರುತ್ತೆ. ಹೊರಗಡೆ ಮಳೆ ಬರ್ತಾ ಇದೆ, ಕರೆಂಟ್ ಹೋಗೋ ಎಲ್ಲಾ ಸಾಧ್ಯತೆನೂ ಇದೆ. ಅದನ್ನ ನಾವ್ ಯಾವತ್ತು ಫುಡ್ ಚಾಲೆಂಜ್ ಮಾಡ್ಬೇಕು ಅಂತ ಅವಾಗಲೇ ಕರೆಂಟ್ ಹೋಗುತ್ತೆ, ಅದೇ ಮಳೆನೂ ಬರುತ್ತೆ. ದಟ್ಸ್ ವಾಟ್. ಬಟ್ ಇವತ್ತು ಕರೆಂಟ್ ಹೋಗ್ಬಾರ್ದು ಪ್ಲೀಸ್. ಸಾಕು ಅನ್ಕೋತೀನಿ ನಾನು ಚಿಚ್ಚು. ಸಾಕು ರಿವ್ಯೂ ಕೊಡಕ್ಕಷ್ಟೇ. ಪೀಸ್ ನಿಂದೆ ಇಲ್ಲ ಪ್ಲೀಸ್ 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 ಅದನ್ನೇ ಪ್ಲೀಸ್ ತಿನ್ನು ಅಂತ ಹೇಳ್ತಾರೆ. ನಾನು ನಾವು ರೈತ ಏನೂ ತಗೋತಾ ಇಲ್ಲ, ದೊಡ್ಡದಾಗಿ ರಿವ್ಯೂ ಕೊಡ್ತಾ ಇದ್ದೀವಿ. ಇದೇನೋ ಡಿಫ್ರೆಂಟ್ ಆಗಿದೆ ಅಣ್ಣ. ಇದ್ರದ್ದೇ ತಾನೇ ಇದು? ಟೊಮೊಟೊ ಗೊಜ್ಜು. ಟೊಮೆಟೊ ಗೊಜ್ಜಾ? ಬಟ್ ನನಗೆ ಇಷ್ಟ ಟೊಮೆಟೊ ಗೊಜ್ಜು, ನನ್ನ ಫೇವ್ರೆಟ್ ಟೊಮೆಟೊ. ಆದ್ರೂ ನೀನು ನೋಡು ಹಂಗೆ ಕಾಣ್ತಾ ವಯಸ್ಸಿಂದ ಇಲ್ಲ ನಂಗೆ ನಂಗೆ ಹಿಂಗ ಟೊಮೆಟೊ ಯಾರಾದ್ರೂ ಟೊಮೆಟೊ ಗೊಜ್ಜು ಮಾಡೋದು ಅಂದ್ರೆ ಟೊಮೆಟೊದು ಬೀಜ ತೇಲ್ತಾ ಇದೆ ಅನ್ನಿಸ್ತಾ ಇದೆ. ಮೆಣಸಿನ್ಕಾಯಿ ಫುಲ್ ಚಿಲ್ಲಿ ತಿಂದ್ರೆ ಅಷ್ಟೇ ನಾವು. ಬೇಡಲ್ಲ, ಫುಲ್ ಮಸಾಲೆ ಏನೇನೋ ಹಾಕಿದಾರೆ, ಚಿಲ್ಲಿ ಎಲ್ಲ ಮಿಕ್ಸ್ ಇದೆ ಅದರಲ್ಲಿ. ಬಟ್ ಚೆನ್ನಾಗಿ ಇದೆ. ಇವಾಗ ಎಲ್ಲಾ ಮಸಾಲೆ ತಿಂದು ತಿನ್ನಕ್ ಆಗಲ್ಲ. ಹೆಂಗಿದೆ ತಿಂದಲ್ಲ? ತಿಂದ ಈಗಲೇ ಫಸ್ಟ್ ಬೈಟ್. ಟೊಮೆಟೊ ಬಾತಿಗೆ ಚಿಕನ್ ಹಾಕ್ದಂಗಿದೆ. ಎಕ್ಸಾಕ್ಟ್ಲಿ ಕರೆಕ್ಟ್. ನಾನು ಅದೇ ಸ್ವೀಟ್ ತಿಂದಂಗೆ ಅನಿಸ್ತದೆ. ಟೊಮೆಟೊ ಬಾತ್ ಅದೇ ಸಂಬಳಿಸ್ಕೊಳ್ಳಿ. ಅವ್ನು ಬಂದೆ ನಾನು ಬನ್ನಿ. ಸೊ ಇದು 10ಗೆ 2 ನನ್ನ ಪ್ರಕಾರ, 1 0 ನಿನ್ನ ಪ್ರಕಾರ. ವೆಜಿಟೇರಿಯನಿಗೆ ಓಕೆ, ನಾನ್ ವೆಜಿಟೇರಿಯನಿಗೆ ಗೀ ರೈಸು. ಕ್ಯಾಮ್ರಾ ಮತ್ತೆ ಆಫ್ ಆಯ್ತು. ಆನ್ ಮಾಡಿದ್ಯಾ? ಮತ್ತೆ ಕ್ಯಾಮ್ರಾ ಆಫ್ ಆಗಿತ್ತು ಗೈಸ್. ಓಕೆ. ಸೊ ಈಗ ಕೇರಳ ಅಂದರೆ ತಲಶೇರಿ ಬಿರಿಯಾನಿ. ಸೊ ಅದು ಕೇರಳದವ್ರದ್ದು. ನಾನು ಆನೆಸ್ಟ್ ರಿವ್ಯೂನೇ ಕೊಡ್ತೀನಿ. ಕೇರಳದವರು ಅಂತ ಕೇರಳಕ್ಕೆ ಸಪೋರ್ಟ್ ಮಾಡ್ತಿದ್ದೀನಿ ಅನ್ಕೋಬೇಡಿ. ನಂಗೆ ಆಕ್ಚುಲಿ ಮುಂಚೆ ನಾನು ಇಷ್ಟ, ಬಟ್ ಆದರೆ ಈ ರೆಸ್ಟೋರೆಂಟಿಂದ ತರಿಸಿದೆ. ಇದು ಕರೆಕ್ಟಾಗಿ ತರಿಸಿದ ತಲಶೇರಿ, ಮೇನಾಗಿ ಅವ್ರದ್ದೇ ಇದರಿಂದ ತರಿಸಿರೋದು. ನನಗೆ ಇನ್ನೊಂದು ಮಲಬಾರ್ ಬಿರಿಯಾನಿ ಇಷ್ಟ. ಅದು ಆಲ್ಮೋಸ್ಟ್ ಸೇಮೇನೆ. ಹಾಂ, ಇದು ವೈಟ್. ಅಂದರೆ ಹೆಂಗಿರೋದು ಗೊತ್ತಾ? ಅವ್ರ ಕಡೆಗೆ ತೋರಿಸಿ ಹೇಳ್ತೀನಿ. ಮೇಲೆ ಈ ಥರ ನಾರ್ಮಲ್ ಅನ್ನೋ ಥರ ಕಾಣುತ್ತೆ, ಬಟ್ ಆದರೆ ಮಧ್ಯ ಒಳಗೆ ಮಸಾಲೆ ಹಾಕಿರ್ತಾರೆ. ಈಗ ತೋರಿಸೋರಿಗೆ ಆ ಕಡೆಗೆ ಕಾಣಿಸ್ತಿದ್ಯಾ? ಇದೆ, ಈ ಥರ ಇರುತ್ತೆ. ಕೇರಳ ಬಿರಿಯಾನಿ, ಕೇರಳ ಬಿರಿಯಾನಿ. ಸಾಕು ಸಾಕು ಸಾಕು. ಸೊ ಇದ್ರ ಜೊತೆ ಉಪ್ಪಿನಕಾಯಿ ತೆಗಿ. ಕಣ್ಣಿಗಿತ್ತು ಉಪ್ಪಿನಕಾಯ ನಿಂಗಂದಲ್ಲ ಅಂದ್ರೆ ಹೋಯ್ತಾ ಖಾರ? ಅದಂಗೆ ಹೋಗುತ್ತೆ ಹಂಗೆ. ಓಕೆ. ಸೊ ಈ ಜೊತೆ ಇದು ಉಪ್ಪಿನಕಾಯಿ ನೆಕ್ಕುಮ ಅದು ನಿಕ್ಕುಮ ಅಂತಿದೆ. ಉಪ್ಪಿನಕಾಯಿ ಚೆನ್ನಾಗಿದೆ ಗೈಸ್. ಲೆಮನ್ದು ಹಿಂಡಿದ್ದಾರೆ, ಪೀಸ್ ಮಾಡಿ ಹಾಕಿದ್ದಾರೆ. ಬೀಜ ತೆಗೆದಿಲ್ಲ ಅನ್ಕೋತೀನಿ. ಅದಕ್ಕೆ ಕಹಿ ಇದೆಯಾ? ನಾರ್ಮಲಾಗಿ ಹಂಗಿರುತ್ತಲ್ಲ ಆ ಥರ. ಸೊ ಆ್ಯಕ್ಚುಲಿ ಈ ಥರ ಫುಡ್ಡಿಂದ ರಿವ್ಯೂ ಕೊಡೋಕೆ ಬರಲ್ಲ ನಂಗೆ ಕರೆಕ್ಟಾಗಿ. ಅಂದರೆ ಯಾವ ಥರ ಹೇಳೋದು, ಹೇಗಿದ್ರು ಚೆನ್ನಾಗಿದೆ ಅನ್ನೋ ಥರನೇ ಕರೆಕ್ಟಾಗಿ
ಆ್ಯಕ್ಚುಲಾಗಿ ನನ್ನ ಮೇಲೆ ಕರೆಕ್ಟಾಗಿ ಹೇಳ್ಬೇಕು, ನನಗೇನೋ ಇಷ್ಟ ಅಂತ ಸುಳ್ಳು ಹೇಳಂಗಿಲ್ಲ. ಅಷ್ಟಾಗಿ ಚೆನ್ನಾಗಿಲ್ವಾ? ಚೆನ್ನಾಗೇ ಇಲ್ಲ. ಸ್ವೀಟ್ ಥರ ಇದೆ ಚೆನ್ನಾಗಿ. ಅಲ್ಲಿ ಇದು ಆಲ್ಮೋಸ್ಟ್ ಒಂಥರ ಸ್ವೀಟು ಖಾರ ಮಿಕ್ಸ್ ಆದಂಗೆ ಇರುತ್ತೆ. ಕರೆಕ್ಟ್, ಈ ಥರದ್ದು ತಿಂದಿಲ್ಲ ನಾವು ಮೊನ್ನೆ ತಿಂದ್ವಲ್ಲ, ಅದು ಹಿಂಗಿತ್ತ ಕೇರಳದಲ್ಲಿ ಮೊನ್ನೆ ಅದು ಇಲ್ಲಿ ಆರ್ಡರ್ ಮಾಡಿದ್ದೊಂದು, ಅಲ್ಲಿ ತಿಂದಿದ್ದೊಂದು, ಎಲ್ಲ ಏನು ಹಿಂಗಿತ್ತ? ಏನೋ ಡಿಫ್ರೆನ್ಸ್ ಇದೆ. ತಲುಶೇರಿ ಎಷ್ಟು ದೊಡ್ಡ ಬ್ರ್ಯಾಂಡ್ ಗೊತ್ತಿತ್ತು. ಐ ಡೋಂಟ್ ನೋ ನಮಗೆ ಬಂದಿರೋದು ಹಿಂಗೆ ಬಂದಿದೆ ಅಥವಾ ಸರ್ಟನ್ ಇಲ್ಲಿರೋ ಬ್ರಾಂಚಿಂದ ಬಂದಿರೋದು ಹಿಂಗಿದೆಯಾ ಗೊತ್ತಿಲ್ಲ. ನನಗೆ ಇಷ್ಟ ಆಗಲಿಲ್ಲ. ನನಗೆ ಇದು ಇಷ್ಟ ಆಗಿರೋದು ಇಲ್ಲಿ ಇಷ್ಟ ಆಗಿಲ್ಲ. ಅಷ್ಟೇ ತಿನ್ನೋಕ್ಕಾಗಲ್ಲ. ತಲಶೇರಿ ಬಿರಿಯಾನಿ ಇಸ್ ನಾಟ್ ಬಿರಿಯಾನಿ ಅಷ್ಟೇ, ಬಿರಿಯಾನಿ ಥರನೇ ಇಲ್ಲ ಇದು. ಅಂದರೆ ಕೇರಳ ಬಿರಿಯಾನಿ ಆ್ಯಕ್ಚುಲಿ ಯೂಶಲಿ ಬಿರಿಯಾನಿ ಥರ ಅನಿಸಲ್ಲ ನಮ್ಮ ಕನ್ನಡಿಗಾಸ್ಗೆ, ಬಟ್ ಆದರೆ ನನಗೆ ಇಷ್ಟ ಪರ್ಸ್ನಲಿ. ಬಟ್ ಇವತ್ತು ಯಾಕೋ ಇಷ್ಟ ಇಲ್ಲ. ಅದರಲ್ಲಿ ಇವಳು ಬಂಗಾರ ನಂಗೆ ತಿನ್ಸಿರೋದ್ರಲ್ಲಿ ಇದು ಅಲ್ವಾ, ಅಂದರೆ ಒಂದು ಡಿಫ್ರೆಂಟ್ ಆಗಿದೆ. ನನಗೆ ಇದ್ದರೆ ಕೆಲವೊಂದು ಡಿಫ್ರೆಂಟ್ ಆಗಿರೋ ಫುಡ್ ಅಂದರೆ ಇಷ್ಟ, ಡಿಫ್ರೆಂಟ್ ಆಗಿರುತ್ತೆ ಅಂತ. ಫಸ್ಟಿಂದ ಚೆನ್ನಾಗಿರೋ ತಿನ್ಕೊಂಬಂದು ಲಾಸ್ಟಿಗೆ ಮುಕ್ಕೊಡ್ದಂಗೆ ಆಯ್ತಿದ್ದು. ಅದನ್ನೇ ಇದನ್ನೇ ಫಸ್ಟ್ 10ಗೆ 0. ಇದನ್ನೇ ಫಸ್ಟ್ ಇದು 0 ನನ್ನ ಪ್ರಕಾರ. ಆಂಬೂರ್ದು ಇನ್ನೊಂದು ಏನು ಗೊತ್ತಾ, ನಾವು ಅವಾಗ ತಿಂತೀವಲ್ಲ ಆಂಬೂರ್, ಆ ಥರ ಇತ್ತು ಅದು. ನಾವು ನಾರ್ಮಲ್ ಇಲ್ಲಿ ಹೋಗ್ಬಿಟ್ಟು ಎಷ್ಟು ಒಂದು ಬಿರಿಯಾನಿ 100 100 ರೂಪೀಸ್ ಕೊಟ್ಟು ತಿನ್ನೋ ಬಿರಿಯಾನಿನೇ ಎಷ್ಟೋ ಚೆನ್ನಾಗಿತ್ತು. ಇದು ಯಾವುದೋ ಸ್ಟಾರ್ ದಮ್ ಬಿರಿಯಾನಿ ಅಂತ ಅನ್ಕೊಂಡು 200 ರೂಪಾಯಿ ಕೊಟ್ಟು ಆರ್ಡರ್ ಮಾಡಿದ್ದಿದ್ದ. ಇದರಲ್ಲಿ ಒಂದು 350 400 ಎಲ್ಲ ಒಂದೊಂದು ಪ್ರೈಸಿಂಗ್ ಇದೆ, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್. ಸೊ ರೇಟಿಂಗ್ ಮೇಲೆ ನೋಡ್ತೀನಿ ಅಂತಂದ್ರೆ ಇದುವರೆಗೂ ತಿನ್ನಿದ್ರಲ್ಲಿ ಫಸ್ಟ್ ಬಂದು ದೊನ್ನೆ ಬಿರಿಯಾನಿ, ಮೇಘನಾಸ್ ಬಿರಿಯಾನಿ. ನೆಕ್ಸ್ಟು ಯಾವುದು ಮನೀಸ್ ಬಿರಿಯಾನಿ, ಆಮೇಲೆ ತಲಪಾಕಟ್ಟಿ ಬಿರಿಯಾನಿ, ಆಮೇಲೆ ಆಂಬೂರ್ ಬಿರಿಯಾನಿ, ಆಮೇಲೆ ತಲಶೇರಿ ಬಿರಿಯಾನಿ. ಇಷ್ಟು ಅಸೆಂಡಿಂಗ್ ಟು ಡಿಸೆಂಡಿಂಗ್. ಸೊ ಏನಂತ ಹೇಳಬೇಕು, ಬಾಯ್ ಬಾಯ್. Ta-da! We'll see you the next video. Bye bye from ಈ ಬಂಧನ.